ನೋಡಿ. ಇಷ್ಟು ಚೆನ್ನಾಗಿರೋ ಈ ಒಂದು ವೆಹಿಕಲ್ 37,000 ರೂಪಾಯಿಗೆ ಸಿಗುತ್ತಾ ಅಂತ ನೀವೇ ಯೋಚನೆ ಮಾಡಬೇಕು. ಯಾಕೆಂತಂದರೆ ನಾನು ನಿಮಗೆ ಇವತ್ತು 37,000 ರೂಪಾಯಿಗೆ 800 ಕೊಡ್ತಾ ಇದ್ದೇನೆ. ನೋಡ್ಬೋದು ನೋಡಿ, ಎಲ್ಲ ಫೆಸಿಲಿಟಿ ಇದರಲ್ಲಿದೆ. ಹಾಗೆ ನಿಮಗೆ ನೋಡಿ ನಿಮಗೆ ನೋಡ್ಬೋದು ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೋಡಿ. ಇಷ್ಟು ಚೆನ್ನಾಗಿರೋ ಈ ಒಂದು ವೆಹಿಕಲ್ 37,000 ರೂಪಾಯಿಗೆ ಸಿಗುತ್ತಾ ಅಂತ ನೀವೇ ಯೋಚನೆ ಮಾಡಬೇಕು. ಯಾಕೆಂತಂದರೆ ನಾನು ನಿಮಗೆ ಇವತ್ತು 37,000 ರೂಪಾಯಿಗೆ 800 ಕೊಡ್ತಾ ಇದ್ದೇನೆ. ನೋಡ್ಬೋದು ನೋಡಿ, ಒಳಗಡೆ ನೋಡಿ, ಫ್ರಂಟಲ್ಲಿ ಇಬ್ಬರಿಗೆ ಕುತ್ಕೊಳ್ಬೋದು, ಹಿಂದ್ಗಡೆ ಒಂದು 4 ಜನ ಕುತ್ಕೊಳ್ಬೋದು. ಹಾಗೆ ಬೈಕ್ ನೋಡಿ, ಇದರಲ್ಲಿ ಹಿಂದ್ಗಡೆ 4 ಜನ, ಫ್ರಂಟಲ್ಲಿ 2 ಜನ, 6 ಜನ ಕುತ್ಕೊಂಡ್ರೆ ಕೆಲವರು 6 ಜನಗಳನ್ನು ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ನಿಮಗೆ ನಾನು ಕಾರಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ಬೈಕ್ ರೇಟಲ್ಲಿ ನಾನು ಇವತ್ತು ಕಾರ್ ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಮ್ಯಾನೇಜರ್ ಅವರು ಇಲ್ಲ ಅಲ್ಲಿ ಲಾಕ್ ಮಾಡಿದ್ದಾರಾ, ಅಲ್ಲಿ ಓಪನ್ ಮಾಡಿ ನೋಡಿ. ನಿಮಗೆ ಹಿಂದ್ಗಡೆ ನೋಡ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ, ನಿಮಗೆ ನೋಡ್ಬೋದು. ನಿಜವಾಗ್ಲೂ ಕೂಡ 37,000 ರೂಪಾಯಿಗೆ ಇದರ ಫೆಸಿಲಿಟಿ ಜಾಸ್ತಿ ಆಯಿತು, ಆದರೂ ಪರವಾಗಿಲ್ಲ, ನಿಮಗೆ 37,000 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು, ಡಿಕ್ಕಿ ಓಪನ್ ಮಾಡಿ, ಲಾಕ್ ಓಪನ್ ಮಾಡಿ ನೋಡಿ, ಇಲ್ಲಿ ಕೂಡ ಲಾಕ್ ಮಾಡಿದ್ದಾರೆ ನೋಡಿ. ಎಲ್ಲ ಫೆಸಿಲಿಟಿ ಇದೆ, ನಿಮಗೆ ಏನು ಟೆನ್ಷನ್ ಇಲ್ಲ. 37,000 ರೂಪಾಯಿಗೆ ಇಷ್ಟೆಲ್ಲ ಬೇಕಾ? ಪರವಾಗಿಲ್ಲ, ಇರಲಿ, ನಾನು ನಿಮಗೆ ಕೊಡ್ತಾ ಇದ್ದೇನೆ. ಡಿಕ್ಕಿ ಓಪನ್ ಮಾಡಿ ಸರ್. ಮ್ಯಾನೇಜರ್ ಅವರು ಏನು ಮಾಡ್ತಿದ್ದೀರಾ? ಬೇಗ ಇಮಿಡಿಯೇಟ್ಲಿ ನೋಡಿ. ನಿಮಗೆ ನೋಡ್ಬೋದು ನೋಡಿ, ಇದರಲ್ಲಿ ನಿಮಗೆ ಸ್ಟಪ್ಪಿನ್ ನೋಡಿ, ಸ್ಟಪ್ಪಿನ್ ಇದೆ, ನಿಮಗೆ ಜಾಕ್ ಇದೆ ನೋಡಿ. ಇದೆಲ್ಲ ನಿಮಗೇನೆ ಕೊಡ್ಬೋದು, 37,000 ರೂಪಾಯಿಗೆ ಇದೆಲ್ಲನೂ ನಿಮಗೆ ಬಂದುಬಿಡುತ್ತೆ. ಈ ಕುಪ್ಪಿ ಗಿಪ್ಪಿ ಜಾಕಾಲಿ ಅದು ಸ್ಟಪ್ಪಿನ್ ಎಲ್ಲನೂ ನಿಮಗೇನೆ. ಹಾಗೆ ನಿಮಗೆ ಇಲ್ಲಿ ಇದು ನೋಡಿ, ಇದು ಹಿಂದ್ಗಡೆ ಇದಕ್ಕೇನೋ ಹೇಳ್ತಾರೆ ನೋಡಿ, ಇದು ಕೂಡ ಇದೆ ನೋಡಿ. ಇದು ಕೂಡ ಇದೆ ನೋಡಿ. ಈ 37,000 ರೂಪಾಯಿಗೆ ಇಷ್ಟೊಂದು ಫೆಸಿಲಿಟಿ ಅಂತ ಹೇಳ್ಬೋದು, ಇಷ್ಟೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲವೂ ಕೂಡ ನಿಮಗೆ ಹೇಳ್ಬೋದು. ಹಾಗೆ ನಿಮಗೆ ನೋಡಿ, ಹಿಂದ್ಗಡೆ ನ್ಯೂ ಶೇಪ್ ಮಾಡಿದ್ದಾರೆ.